ದರ್ಶನದಲ್ಲಿ ಹೇಳ್ತಾ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಹೇಳಿ ನೋಡಿದ್ದೀವಿ. ಅದರ ಡಿಟೇಲ್ ಆಗಿ ಅದು ಏನು ಹೇಳುತ್ತೆ ಅಂತ ಎಂಬುದನ್ನು ನೋಡಿದ್ದೀವಿ. ಅಂದ್ರೆ ಯಾವುದರಿಂದ ಈ ಲೋಕದಲ್ಲೂ ಪ್ರಗತಿ, ಮುಂದಿನ ಪರಲೋಕದಲ್ಲೂ ಪ್ರಗತಿ, ಅಂತಿಮವಾಗಿ ಮೋಕ್ಷ ಲಭಿಸುತ್ತದೆಯೋ ಅದನ್ನೇ ಧರ್ಮ ಅಂತ ಹೇಳಿದ್ದಾರೆ. ಆಮೇಲೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅಂದ್ರೆ ನಮ್ಮ ಆಹಾರ ವಿಹಾರ ಕಾರ್ಯಗಳು ನಿದ್ರೆ ಜಾಗೃತಿ ಸ್ಥಿತಿಗಳು ಯಾವ ತರ ಯುಕ್ತವಾಗಿರಬೇಕು ಅಂತಹ ವ್ಯಕ್ತಿಗೆ ಈ ಯೋಗವು ಸಕಲ ದುಃಖಗಳನ್ನು ಪರಿಹರಿಸುವಂಥದ್ದಾಗ್ತದೆ. ಇದೇ ಜ್ಞಾನೋದಯದ ಸ್ಥಿತಿ ಎಂಬುದನ್ನು ಕೂಡ ನಾವು ನೋಡಿದ್ದೀವಿ. ಇವತ್ತು ನಮ್ಮ ಗುರುಗಳು ಹೇಳಿದ ಇನ್ನೊಂದು ಹೇಳಿಕೆಯನ್ನು ನೋಡೋಣ. ಅಂದ್ರೆ ಧರ್ಮ ಎಂಬುದು ಏನು ಎಂಬುದಕ್ಕೆ ಗುರುಗಳ ಎರಡನೇ ಹೇಳಿಕೆ ಅಹಿಂಸೋ ಪರಮೋ ಧರ್ಮ ಅಂತ. ಅಹಿಂಸಾ ಪರಮೋ ಧರ್ಮ ಅಂತ. ಅಹಿಂಸೆಯನ್ನು ಪಾಲಿಸುವುದೇ ಪರಮ ಧರ್ಮ. ಅಹಿಂಸೆಯಿಂದ ಇರುವುದೇ ಧರ್ಮ, ಹಿಂಸೆಯಿಂದ ಇರುವುದು ಅಧರ್ಮ ಅಂತ ಹೇಳಿದ್ದಾರೆ ಗುರುಗಳು. ಅಹಿಂಸೆಯೇ ಪರಮ ಧರ್ಮ. ಅಂದ್ರೆ ನೋ ಹಿಂಸೆ, ನೋ ವೈಲೆನ್ಸ್ ಆರ್ ನೋ ಅತ್ಯಾಚಾರ ಅಂತ ಹೇಳಿದ್ದಾರೆ. ಆ ಮೇಕೆ ಆ ಕುರಿ ಅವುಗಳನ್ನು ಕೊಯ್ಯುತ್ತಿದ್ರೆ ಎಂತಹ ಹಿಂಸೆ ಆಗುತ್ತೆ. ಆ ಮೀನನ್ನು ನೀರಿನಿಂದ ತೆಗೆದ್ರೇನೆ ಒಂದು ಎಂತಹ ಹಿಂಸೆ ಅಂತ ಹೇಳಿದ್ದಾರೆ. ಹಿಂಸಾ ಚೋಡೋ ಹಂಸ ಪಕಡೋ ಎಂಬುದು ನಮ್ಮ PSSM ನ ಧ್ಯೇಯ ವಾಕ್ಯ, ಮೋಟೋ ಅಂತ ಹೇಳಿದ್ದಾರೆ ಗುರುಗಳು. ಹಿಂಸೆಯನ್ನು ಬಿಟ್ಟು ಬಿಡಿ, ಇನ್ನು ಮುಂದೆ ಹಿಂಸೆ ಬೇಡ. ಇಷ್ಟು ಸಮಯ ನಾವು ಹಿಂಸೆ ಮಾಡಿದ್ದು ಸಾಕು, ಇನ್ನು ಮುಂದೆ ಹಿಂಸೆ ಬೇಡ, ಅಹಿಂಸೆಯ ಕಡೆಗೆ ಬರೋಣ. ಅಹಿಂಸೆ ಎಂಬುದೇ ಒಂದು ಪರಮ ಧರ್ಮ ಅಂತ ಹೇಳಿದ್ದಾರೆ. ನಾನ್ ವೈಲೆನ್ಸ್, ನಾನ್ ಕಿಲ್ಲಿಂಗ್, ನಾನ್ ಇಂಟರ್ಫಿಯರೆನ್ಸ್ ಇಸ್ ದ ಹೈಯೆಸ್ಟ್ ಧರ್ಮ, ಹೈಯೆಸ್ಟ್ ರೈಟಿಯಸ್ನೆಸ್ ಅಂತ ಹೇಳಿದ್ದಾರೆ. ಅಹಿಂಸೆ ಜೀವ ಹಿಂಸೆ ಮಾಡದೇ ಇರುವುದು ಮತ್ತು ಇತರರ ವಿಷಯದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡದಿರುವುದೇ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಆವಾಗ ಇಲ್ಲಿ ಇನ್ನೊಂದು ಸೀತಾಯಣದ ಒಂದು ಸಂದರ್ಭ ತಗೊಳ್ತಾರೆ, ಸೀತಾಯಣದ ಒಂದು ಕತೆ ತಗೊಳ್ತಾರೆ ಗುರುಗಳು ಎಕ್ಸಾಂಪಲ್ಗೋಸ್ಕರ. ಶ್ರೀರಾಮನನ್ನು ನಾವು ಏನನ್ನುತ್ತೇವೆ? ಧರ್ಮಾವತಾರ ಅಂತ ಹೇಳ್ತೀವಿ. ಅವರು ಧರ್ಮದ ಸಾಕಾರ ರೂಪ. ಇತ್ತೀಚೆಗೆ ದೀನಾ ಮಿರಿಯಂ ಅವರು ನಮಗೆ ಬರೆದು ನಮಗೆ ನಮ್ಮವರೆಗೆ ತಲುಪಿಸಿದ ಸೀತಾಯಣ ಪುಸ್ತಕದಲ್ಲಿ ರಾಮನ ಧರ್ಮ ಸ್ವರೂಪವು ವಿಶೇಷವಾಗಿ ಕಾಣಸಿಗುತ್ತದೆ ಅಂತ ಹೇಳಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಕಾಣಿಸದಷ್ಟು ವಿಚಾರಗಳು ಅಲ್ಲಿ ನಮಗೆ ವ್ಯಕ್ತವಾಗ್ತದೆ. ರಾಮನ ಧರ್ಮ ಪಾಲನೆ, ಆ ಧರ್ಮಾವತಾರ, ರೈಟಿಯಸ್ನೆಸ್. ರಾಮನು ಬುದ್ಧ ಅಥವಾ ಕೃಷ್ಣ ಅವರಂತೆ ದೊಡ್ಡ ಪ್ರವಚನ ಏನು ಮಾಡಲಿಲ್ಲ. ಇಲ್ಲಿ ರಾಮನ ಒಂದು ಯಾವ ತರ ಸಿಂಪ್ಲಿಸಿಟಿ ಅಂತ ಹೇಳ್ತಾರೆ ಗುರುಗಳು. ಬುದ್ಧ ಅಥವಾ ಕೃಷ್ಣನಂತೆ ಅವರು ಧರ್ಮ ಬೋಧನೆ ಮಾಡಲಿಲ್ಲ, ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬದಲಿಗೆ ರಾಮನ ನಡೆಯೇ ಅವನ ಪ್ರವಚನ ಆಗಿತ್ತು. ಅವನು ಯಾವ ತರ ನಡೀತಾ ಇದ್ದಾನೆ, ಅವನ ನಡವಳಿಕೆಯೇ ಅವನದ್ದೊಂದು ಪ್ರವಚನದ ತರ ಇತ್ತು. ಒಂದೇ ಬಾಣ, ಒಂದೇ ಮಾತು, ಅದು ನೆರವೇರಿಯೇ ತೀರ್ತದೆ. ಒಂದೇ ಬಾಣಕ್ಕೆ ಶತ್ರು ಸತ್ತು ಹೋಗುತ್ತಾನೆ. ರಾಮನಿಗೆ ಎರಡು ವಿಚಾರಗಳು ಬೇಕಿಲ್ಲ. ಅಂದ್ರೆ ರಾಮ ಒಂದು ಮಾತಾಡಿದ್ರೆ ಸಾಕು, ಅದೇ ಒಂದು ಧರ್ಮ ತರ ಆಗ್ಬಿಡುತ್ತದೆ, ಅದೇ ಒಂದು ದೊಡ್ಡ ಪ್ರವಚನದ ತರ ಆಗ್ತದೆ. ಒಂದು ಮಾತಾಡಿದ್ರೆ ಸಾಕು, ಬೇರೆ ಎರಡು ಮಾತು ಬೇಕಿಲ್ಲ ಅಂತ ಹೇಳ್ತಾರೆ. ಪ್ರವಚನಗಳು ಬೇಕಿಲ್ಲ, ಒಂದೇ ಒಂದು ಮಾತು ಸಾಕು, ಎಸ್ ಆರ್ ನೋ ಅಷ್ಟೇ ಅಂತ ಹೇಳ್ತಾರೆ. ಆ ವನವಾಸದಲ್ಲಿ ಇದ್ದಾಗ ಎಷ್ಟೋ ರಾಕ್ಷಸರು ಅಕೃತ್ಯಗಳನ್ನು ಮಾಡುತ್ತಿದ್ದಾಗ ಲಕ್ಷ್ಮಣ ಹೇಳ್ತಾನಂತೆ, ನಾವು ರಾವಣನ ಮೇಲೆ ಯುದ್ಧ ಸಾರೋಣ ಅಣ್ಣ ಅಂತ ಹೇಳ್ತಾನಂತೆ ಲಕ್ಷ್ಮಣ. ವನವಾಸದಲ್ಲಿರುವಾಗ ಎಷ್ಟೋ ಋಷಿ ಮುನಿಗಳಿಗೆ ರಾಕ್ಷಸರು ತುಂಬಾ ತೊಂದರೆ ಕೊಡ್ತಾ ಇದ್ರು. ಅವರ ಹೋಮ ಹವನಗಳನ್ನೆಲ್ಲ ನಾಶ ಮಾಡ್ತಾ ಇದ್ರು. ಆಗ ಲಕ್ಷ್ಮಣ ಹೇಳ್ತಾನ, ಅದು ಯಾರು ಅಂತ ಆಗ್ಲೇ ಗೊತ್ತಿತ್ತು. ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ಅವರನ್ನೆಲ್ಲ ನಾವು ರಾವಣನ ಒಂದು ಕುಲವನ್ನೇ ನಾಶ ಮಾಡುವ ಅಂತ ಹೇಳ್ತಾನಂತೆ. ಆಗ ರಾಮ ಹೇಳ್ತಾರಂತೆ, ತಡೆ ಲಕ್ಷ್ಮಣ, ನಮಗೆ ಇನ್ನೂ ಪೂರ್ಣ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಅಂತ ಹೇಳ್ತಾನಂತೆ. ನಮ್ಗೆ ಇನ್ನೂ ಕೂಡ ಯಾವ ಸಾಕ್ಷಿ ಕೂಡ ಸಿಕ್ಲಿಲ್ಲ. ಪೂರ್ಣ ಸಾಕ್ಷ್ಯಾಧಾರ ಸಿಗುವವರೆಗೂ ನಾವು ಯುದ್ಧ ಘೋಷಿಸಬಾರ್ದು ಎನ್ನುತ್ತಾನೆ. ಆ ಸೀತಾಯಣ ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದಾರೆ ಗುರುಗಳು. ಎಂತಹ ಅದ್ಭುತ ಪುಸ್ತಕ ಅದು. ಇವೆಲ್ಲಕ್ಕೂ ರಾವಣನೇ ಕಾರಣ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದ್ರು ಕೂಡ
ಅವನು ಪೂರ್ಣ ಸಾಕ್ಷ್ಯ ಸಿಕ್ಕಿಲ್ಲ ಎಂಬ ಒಂದು ವಿಷಯದಿಂದ ಅವನನ್ನು ಸಂಹಾರ ಮಾಡಕ್ಕೆ ಹೋಗಲ್ಲ. ಯಾವಾಗ ಸೀತೆಯ ಅಪಹರಣ ಆಗ್ತದೆ, ಅಲ್ಲಿ ಸೀತೆ ಅಪಹರಣ ಆಗ್ತದಲ್ವಾ, ಆಗ ಪೂರ್ಣ ಸಾಕ್ಷ್ಯ ಸಿಕ್ಕಿತು. ತಕ್ಷಣವೇ ರಾಮ ಯುದ್ಧ ಘೋಷಿಸ್ತಾನೆ ಅಂತ ಹೇಳ್ತಾರೆ. ಆಗ ಕಂಪ್ಲೀಟ್ ಸಾಕ್ಷ್ಯ ಸಿಕ್ಕಿದ ಕೂಡಲೇ ಅವನು ಯುದ್ಧವನ್ನು ಘೋಷಿಸ್ತಾನೆ. ಇಲ್ಲಿ ಈ ಧರ್ಮಾಚರಣೆ ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳ್ತಾರೆ. ಪೂರ್ಣ ಸಾಕ್ಷಾತ್ಕಾರವಿಲ್ಲದೆ ಮಾತನಾಡಬಾರದು, ಬಾಯಿ ಬಿಡಬಾರದು, ಯಾವುದೇ ತೀರ್ಮಾನ ಮಾಡಬಾರದು. ನಾವು ಹೇಳ್ತಾರಲ್ಲ, ಗುರುಗಳು ಕೂಡ ಹೇಳ್ತಾರಲ್ಲ, ಜಸ್ಟಿಫಿಕೇಶನ್ ಇರಬಾರ್ದು. ನಾವು ಅವ್ರು ಆ ತರ ಈ ತರ ಅಂದ್ರೆ ನಮ್ಗೆ ಯಾವ ಒಂದು ಎವಿಡೆನ್ಸ್ ಇಲ್ಲದೆ ಇದ್ರೆ ನಾವು ಅವರನ್ನು ಅಳಿಬಾರ್ದು, ನಾವು ಅವರನ್ನು ಜಸ್ಟಿಫೈ ಮಾಡಬಾರ್ದು, ತೀರ್ಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅದೇ ತರ ಇಲ್ಲಿ ರಾಮ ಕೂಡ ಲಕ್ಷ್ಮಣನಿಗೆ ಹೇಳ್ತಾರೆ. ಒಳಗಿನಿಂದ ಎಲ್ಲ ಗೊತ್ತಿರುತ್ತೆ ಅವರಿಗೆ, ರಾವಣನೇ ಮಾಡ್ತಿದ್ದಾನೆ ಅಂತ. ಆದ್ರೆ ಪೂರ್ಣ ಸಾಕ್ಷಾಧಾರ ಅವರಿಗೆ ಸಿಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಅವರು ರಾಮ ಹೇಳ್ತಾರೆ, ಬೇಡ, ಈಗ ಯುದ್ಧ ಸಾರುದು ಬೇಡ ಅಂತ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಇನ್ನೊಂದು ಕೊಡ್ತಾರೆ ಗುರುಗಳು. ಒಬ್ಬ ನ್ಯಾಯಾಧೀಶ ಜಡ್ಜಿಗೆ ಎದುರಾಳಿ ವಕೀಲ ತಪ್ಪಿತಸ್ಥ ಅಂತ ತಿಳಿದ್ರು ಕೂಡ ಸಾಕ್ಷ್ಯಾಧಾರವಿಲ್ಲದೆ ಅವರು ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲಿ ಎವಿಡೆನ್ಸ್, ಶೋ ದ ಎವಿಡೆನ್ಸ್ ಹೇಳ್ತಾರೆ. ಅಂದ್ರೆ ಸಾಕ್ಷಿ ತೋರಿಸಿ ನಿಮ್ಗೆ ಜಡ್ಜ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಹಾಗೇನೆ ಈ ಸೀತಾಯಣ ಪುಸ್ತಕದಲ್ಲಿ ರಾಮ ಸಂಪೂರ್ಣ ಸಾಕ್ಷ್ಯವನ್ನು ಕಾಯ್ತಾನೆ. ಅನಂತರವೇ ರಾವಣನೊಂದಿಗೆ ಯುದ್ಧ ಮಾಡ್ತಾನೆ, ಮತ್ತೆ ತೀರ್ಪು ನೀಡ್ತಾನೆ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ಅಹಿಂಸಾ ಪರಮೋಧರ್ಮ, ಜೀವಹಿಂಸೆ ಮಾಡದಿರುವುದು ಮತ್ತು ಇತರರ ವಿಷಯದಲ್ಲಿ ಅನಗತ್ಯ ಹಸ್ತಕ್ಷೇಪ ಮಾಡದಿರುವುದೇ ಅತ್ಯಂತ ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ಯಾರೋ ನಿನ್ಗೆ ಹಿಂಸೆ ಮಾಡಿದ್ರು ಅಂತ ಹೇಳಿ ಅವನಿಗೆ ನೀನು ಮರಳಿ ಹಿಂಸೆ ಮಾಡಬಾರ್ದು. ಮರಳಿ ಹಿಂಸೆ ಮಾಡ್ತೀಯಾ ಅಂತ ಕೇಳ್ತಾರೆ ಗುರುಗಳು. ಮತ್ತೆ ಈ ಕೌರವ ಪಾಂಡವರದ್ದು ಒಂದು ಉದಾಹರಣೆ ತಗೊಳ್ತಾರೆ ಗುರುಗಳು. ಕೌರವರು ಪಾಂಡವರನ್ನು ಕೊಲ್ಲಲು ವನವಾಸದಲ್ಲಿ, ಅಜ್ಞಾತವಾಸದಲ್ಲಿ ಎಷ್ಟೋ ಪ್ರಯತ್ನ ಪಡ್ತಾರಂತೆ. ಅವರನ್ನು ಅಲ್ಲೇ ಮುಗಿಸ್ಬಿಡ್ಬೇಕು, ಅವರು ವಾಪಸ್ ಬರಬಾರ್ದು ವನವಾಸದಿಂದ ಅಂತ. ಅವರನ್ನು ಅರಗಿನ ಮನೆಯಲ್ಲಿ ಸುಟ್ಟು ಹಾಕ್ಲಿಕ್ಕೆ, ಅರಗು ಅಂದ್ರೆ ಈ ಕರ್ಪೂರ ತರದ್ದು, ಅದು ಬೆಂಕಿ ಹಾಕಿದ ಕೂಡಲೇ ಸುಟ್ಟು ಹೋಗ್ತದೆ. ಅಂತ ಒಂದು ಮನೆಯಲ್ಲಿ ಹಾಕಿ ಅವರನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದರು. ನೂರಾರು ರೀತಿಯಲ್ಲಿ ಪ್ರಯತ್ನಿಸಿದರು. ಆದರೂ ಕೂಡ ಪಾಂಡವರು ವಾಪಸ್ ಬಂದ್ಮೇಲೆ ಕೃಷ್ಣ ಆ ಒಂದು ಸಂಧಿಗಾಗಿ ಪ್ರಯತ್ನ ಪಡ್ತಾರೆ ಅಂತ ಹೇಳ್ತಾರೆ. ರಾಯಭಾರ ಮಾಡ್ತಾರೆ. ತಕ್ಷಣವೇ ಪ್ರತಿ ಹಿಂಸೆಗೆ ಇಳಿಯಲಿಲ್ಲ. ಇವನು ದುರ್ಯೋಧನ ಹೇಳ್ತಾನೆ, ಸೂಜಿಯ ಮೊನೆಯಷ್ಟು ಕೂಡ ನಾನು ಅವರಿಗೆ ಜಾಗ ಕೊಡುವುದಿಲ್ಲ ಅಂತ ಹೇಳಿದಾಗ ಧರ್ಮರಾಯ ಯಾವುದಕ್ಕೂ ಸಹ ಮಾತಾಡದೆ ಕೃಷ್ಣನನ್ನು ಸಂಧಾನಕ್ಕೆ ಕಳಿಸ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಅವನು ನಿಮ್ಗೆ ಯಾವ ಒಂದು ಸೂಜಿ ಊರುವಷ್ಟು ಇದು ಕೊಡಲ್ಲ, ಜಾಗ ಕೊಡಲ್ಲ, ನಿಮ್ಮನ್ನೆಲ್ಲ ಕೊಂದು ಹಾಕ್ತೇನೆ ಅಂತ ಹೇಳ್ತಾನೆ. ಯುದ್ಧ ಘೋಷಿಸ್ತಾನೆ. ಅಲ್ಲಿಯವರೆಗೂ ಕೂಡ ಈ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಬರಲಿಲ್ಲ. ಪ್ರತಿ ಹಿಂಸೆಯ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಕೊನೆವರೆಗೂ ಅದನ್ನು ಎಳಿತಾನೆ ಧರ್ಮರಾಯ. ಬೇಡ, ಯಾಕೆ, ಏನಾದ್ರೂ ಒಂದು ಸಂಧಾನ ಮಾಡಿಸೋಣ ಅಂತ. ಆದ್ರೆ ದುರ್ಯೋಧನ ಕೇಳ್ತಿಲ್ಲ. ನಿಮ್ಗೆ ನಾನು ಕೊಂದೇ ಬಿಡ್ತೀನಿ ಅಂತ ಹೇಳಿದಾಗ ಇವರು ಪ್ರತಿ ಯುದ್ಧಕ್ಕೆ ಘೋಷಿಸ್ತಾರೆ ಅಂತ ಹೇಳ್ತಾರೆ. ಇದನ್ನೇ ಆಪತ್ತಿನಲ್ಲಿ ಇರುವಾಗ ಪಾಲಿಸುವ ಧರ್ಮ ಅಂತ ಹೇಳ್ತಾರೆ. ಆಪತ್ತಿನಲ್ಲಿ, ಈಗ ಈ ಧರ್ಮದಲ್ಲೇ ಇನ್ನೊಂದು ಟೈಪ್ ಏನಂದ್ರೆ ಆಪತ್ತಿನಲ್ಲಿ ಇರುವಾಗ ಪಾಲಿಸುವ ಧರ್ಮ, ಅದೇ ಆಪತ್ ಧರ್ಮ ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಬೇರೆ ದಾರಿಯೇ ಇರಲ್ಲ. ನಾನು ಕೊಲ್ತೀನಿ ಅಂತ ಹೇಳಿದಾಗ ಆ ಒಂದು ಧರ್ಮ ಎದುರಾಗ್ತದೆ. ಅಂದ್ರೆ ನೀನು ರಕ್ಷಿಸಿಕೊಳ್ಳದಿದ್ರೆ ಹೇಗೆ? ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದಕ್ಕಾಗಿ ಮಾತ್ರ ಅವನನ್ನು ಕೊಲ್ತಾ ಇದೀಯಾ? ಅಂದ್ರೆ ಒಂದು ಕಾಡಿನಲ್ಲಿ ನಾವು ಹೋಗ್ತಾ ಇರುವಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಹೇಳ್ಕೊಂಡು ನಾವು ಹೋದ್ರೆ, ಒಂದು ಹುಲಿ ನಮ್ಮನ್ನು ಅಟ್ಯಾಕ್ ಮಾಡಿದ್ರೆ ನಾವು ಅದರ ಮೇಲೆ ನಾವು ಅಟ್ಯಾಕ್ ಮಾಡೋದಿರಕ್ಕಾಗುತ್ತಾ? ಅದನ್ನು ಸಾಯಿಸೋದಿರಕ್ಕಾಗುತ್ತಾ? ಆ ತರ ಇಲ್ಲಿ ನಿನ್ನ ರಕ್ಷಣೆಗಾಗಿ ಮಾತ್ರ ನಾವು ಅದನ್ನು ಕೊಲ್ಬೇಕು. ಇದನ್ನು ಏನಂತೀವಿ ಅಂದ್ರೆ ಇದನ್ನೇ ಆಪತ್ ಧರ್ಮ ಅಂತ ಹೇಳ್ತೀವಿ. ಆಪತ್ತಿನಲ್ಲಿರುವಾಗ ಧರ್ಮವೇ ಬೇರೆ, ಆದರೆ ಆಪತ್ತಿನಲ್ಲಿ ಇರುವಾಗ ನಿನ್ನ ಸಾವೇ ಎದುರಿಗೆ ಬಂದಾಗ ಮಾತ್ರ ನೀನು ಆಪತ್ ಧರ್ಮದಿಂದ ಅವನನ್ನು ನೀನು ಕೊಲ್ತೀಯ ಅಂತ ಹೇಳ್ತಾರೆ ಗುರುಗಳು.
ಆಪತ್ತು ಬಾರದೆ ಇರುವಾಗ ಅವನ ಮೇಲೆ ಕರುಣೆ ತೋರಿಸ್ತೀವಿ. ಅವನಿಗೆ ಹಿಂಸೆ ಮಾಡಿದ್ರು ಕೂಡ ಅಹಿಂಸೆಯೇ ಅಹಿಂಸೆಯಿಂದಲೇ ಇರ್ತೇವೆ ನಾವು. ಅವನಿಗೆ ಏನೇ ಹಿಂಸೆ ಮಾಡಿದ್ರು ಕೂಡ ತಡ್ಕೊಳ್ಳುವಷ್ಟು ತಡ್ಕೊಳ್ತೀವಿ. ಅಂದ್ರೆ ಅಲ್ಲಿ ಆಪತ್ತು ಇಲ್ಲ, ಆಗ ನಾವು ತಡ್ಕೊಳ್ತೀವಿ. ಸಪೋಸ್ ಆಪತ್ತು ಹಿಂಸೆ ಮಾಡಿದ್ರು ಕೂಡ ನಾವು ಅವನು ಎಷ್ಟೇ ಹಿಂಸೆ ತಾಳ್ಮೆಯಿಂದ ಕೂಡಿದೆ ಅಂತ ಅನ್ಸಿದ್ರೆ ನಾವು ಅವನನ್ನು ಹಿಂಸೆ ಮಾಡಕ್ಕೆ ಹೋಗಲ್ಲ. ಆಪತ್ತು ಇಲ್ಲದಿರುವಾಗ ಧರ್ಮವೇ ಬೇರೆ, ಸಾಮಾನ್ಯ ಧರ್ಮವೇ ಬೇರೆ, ಆಪತ್ ಧರ್ಮವೇ ಬೇರೆ ಅಂತ ಹೇಳ್ತಾರೆ ಗುರುಗಳು. ಶರೀರವೇ ಹೊರಟು ಹೋಗ್ತದೆ ಅಂದ್ರೆ ಈ ಶರೀರವೇ ನಾಶ ಆಗ್ತದೆ ಅಂತ ಅಂದಾಗ ನೀನ್ ಡಾಕ್ಟರ್ ಬಳಿಗೆ ಹೋಗ್ಬೇಕು. ಅವ್ರು ಏನಾದ್ರೂ ಸಾಧ್ಯವಿದ್ರೆ ಮಾಡಿಸ್ಕೋ ಅಂತ ಸಣ್ಣ ಪುಟ್ಟ ತಲೆನೋವಿಗೆ ಅಂತ ಹೇಳ್ತಾರೆ. ಈಗ ನಮ್ಗೆ ಏನಾದ್ರೂ ಸಪೋಸ್ ಜೀವಕ್ಕೆ ಅಪಾಯ, ನಮ್ಮ ಶರೀರವೇ ಹೋಗ್ತದೆ ಅಂತ ಹೇಳಿದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು. ಅವ್ರು ಏನಾದ್ರೂ ಸಾಧ್ಯವಿದ್ರೆ ಮಾಡಿಸ್ಕೋ ಅಂತ ಹೇಳ್ತಾರೆ. ಆದ್ರೆ ಸಣ್ಣ ಪುಟ್ಟ ತಲೆನೋವಿಗೆ ಡಾಕ್ಟರ್ ಬಳಿ ಯಾಕೆ ಹೋಗ್ತೀಯಾ ಅಂತ ಗುರುಗಳು ಕೇಳ್ತಾರೆ. ಹೊಟ್ಟೆ ನೋವಿಗೆ ಯಾಕೆ ಹೋಗ್ತೀಯಾ, ಧ್ಯಾನ ಮಾಡು ಅಂತ ಹೇಳ್ತಾರೆ. ಎಮರ್ಜೆನ್ಸಿ ಅಂದ್ರೆ ಆಪತ್ತು ಇದ್ದಾಗ ಮಾತ್ರವೇ ಡಾಕ್ಟರ್ ಬಳಿಗೆ ಹೋಗು. ನಾನ್ ಎಮರ್ಜೆನ್ಸಿ ಟೈಮಲ್ಲಿ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳ್ತಾರೆ ಗುರುಗಳು. ಇದು ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ ಗುರುಗಳು. ಕರ್ನೂಲ್ನಲ್ಲಿ ಅವರು ಕ್ರಿಕೆಟ್ ಆಡ್ತಾ ಇದ್ರಂತೆ. ಕ್ರಿಕೆಟ್ ಆಡುವಾಗ ಅವರ ಒಂದು ಬೆರಳಿಗೆ ಬ್ಯಾಟಿಂಗ್ ಇದ್ದಾಗ ಬೌನ್ಸರ್ ಬಂದು ಬೆರಳಿಗೆ ತಾಗಿತ್ತಂತೆ. ಬೆರಳು ಫುಲ್ ಊದಿಕೊಂಡು ರಕ್ತ ಎಲ್ಲ ಹೆಪ್ಪುಗಟ್ಟಾಗಿ ಫುಲ್ ಕಪ್ಪಾಗ್ಬಿಡ್ತಂತೆ ಬೆರಳು. ಅಯ್ಯೋ, ತುಂಬಾ ನೋವು, ಅವರಿಗೆ ತಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆ ತರದ ಒಂದು ಆಪತ್ತು ಬಂತು ನನಗೆ. ಆಗ ಪಕ್ಕದಲ್ಲಿದ್ದ ಒಬ್ಬ ವೈದ್ಯರ ಬಳಿಗೆ ಹೋದೆ. ಸ್ವಾಮಿ, ಬೆರಳು ಹೀಗಾಗಿದೆ, ನನ್ಗೆ ಕಪ್ಪಾಗಿದೆ, ಏನಾದ್ರೂ ಮಾಡ್ಬೋದಾ ಅಂತ ಕೇಳಿದ್ರಂತೆ ಡಾಕ್ಟರ್ ಹತ್ರ. ಆಗ ಡಾಕ್ಟರ್ ಹೇಳ್ತಾರೆ, ನೀವು ಈ ಬೆರಳು ತುಂಬಾ ಹೆಪ್ಪು ಕಟ್ಟಿದೆ, ಇದರ ಒಳಗಡೆದ್ದು ಬ್ಲಡ್ ರಕ್ತವನ್ನು ತೆಗೆದು ಬಿಡ್ಬೇಕು, ಇಂಜೆಕ್ಷನ್ ಇದು ಆಪರೇಷನ್ ಮಾಡಿ ತೆಗೆದು ಬಿಡ್ಬೇಕು ಅಂತ ಹೇಳ್ತಾರೆ. ಇವರಿಗೆ ಯಾಕೋ ಅದು ಸರಿ ಕಾಣ್ಲಿಲ್ಲಂತೆ. ಸೀದಾ ಅವರ ಸಂಗೀತ ಗುರುಗಳಾದ ಪಿನಾಕಪಾಣಿ ಅವ್ರ ಹತ್ರ ಬರ್ತಾರಂತೆ. ಅವ್ರ ಹತ್ರ ಹೋಗಿ, ಸ್ವಾಮಿ, ನನ್ನ ಬೆರಳು ಈ ತರ ಆಗಿದೆ ಅಂತ ಹೇಳ್ತಾರಂತೆ. ಆಗ ಅವರು ನಕ್ಬಿಟ್ಟು ತನ್ನ ಹೆಂಡತಿಯನ್ನು ಕರೆದು ಬಿಸಿನೀರು ತಗೊಂಡ್ ಬಾ ಅಂತ ಹೇಳ್ತಾರಂತೆ. ಬಾಲ, ಬಿಸಿನೀರು ತಗೊಂಡ್ ಬಾ ಅಂತ ಹೇಳ್ತಾರಂತೆ. ಆಗ ಅವ್ರು ಬಿಸಿನೀರು ತಂದಾಗ ಬಿಸಿನೀರಿನಲ್ಲಿ ಈ ಬೆರಳನ್ನು ಮುಳುಗಿಸು ಅಂತ ಹೇಳ್ತಾರೆ. 2 ನಿಮಿಷ ಇಟ್ರಂತೆ ಹೆಪ್ಪುಗಟ್ಟಿದ ರಕ್ತ ಎಲ್ಲ ಕರಗಿ ಹೋಯ್ತು ಅಂತ ಹೇಳ್ತಾರೆ. ಇನ್ನೊಬ್ಬ ಆ ವೈದ್ಯ ಇಂಜೆಕ್ಷನ್ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನನ್ನ ಗುರುಗಳು ಬಿಸಿ ನೀರಿನಲ್ಲಿ ಗುಣ ಮಾಡಿದರು. ಪೂರ್ತಿ ಗುಣ ಹೋಗಿ ಸರಿಯಾಯ್ತು, ಹಾಯಾಯ್ತು ಅಂತ ಹೇಳ್ತಾರೆ. ಅದು ಆಪತ್ತರ್ಮ. ಅಂದ್ರೆ ಅವರಿಗೆ ತಡೆಯಕ್ಕಾಗ್ಲಿಲ್ಲ, ಈ ಶರೀರದ ಯಾವುದೋ ಒಂದು ಭಾಗಕ್ಕೆ ಅಪಾಯ ಆಯ್ತು ಅಂತ ಹೇಳಿ ಅವ್ರು ಡಾಕ್ಟರ್ ಹತ್ರ ಹೋದ್ರು ಕೂಡ ಅದು ಧರ್ಮ. ಆದ್ರೆ ಅದು ಸರಿ ಆಗ್ಲಿಲ್ಲ, ಮತ್ತೆ ಈ ತರ ಸರಿ ಆಯ್ತು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಇನ್ನೊಂದ್ ಕಡೆ ಗಜೇಂದ್ರ ಮೋಕ್ಷದಲ್ಲಿ ಗಜೇಂದ್ರನಿಗೆ ಆಪತ್ತು ಬಂತು. ಅಂದ್ರೆ ಗಜೇಂದ್ರ ಅಂದ್ರೆ ಈ ಆನೆ ಮತ್ತು ಮೊಸಳೆದು ಒಂದು ಕತೆ ಬರುತ್ತೆ ಪೌರಾಣಿಕದಲ್ಲಿ. ಆನೆಗೆ ನೀರಲ್ಲಿ ಕಾಲಿಟ್ಟಾಗ ಮೊಸಳೆ ಬಂದು ಆನೆಯದ್ದು ಕಾಲು ಕಚ್ಚಿ ಇಟ್ಕೊಳ್ತದೆ. ಆ ಮೊಸಳೆದು ಹಿಡಿತ ಎಲ್ರಿಗೂ ಗೊತ್ತೇ ಇದೆ, ಅಷ್ಟು ಬಲವಾದ ಹಿಡಿತ. ಏನೇ ಮಾಡಿದ್ರು, ಎಷ್ಟೇ ಹೋರಾಟ ಮಾಡಿದ್ರು ಆ ಮೊಸಳೆಯ ಬಾಯಿಂದ ಆನೆಯ ಕಾಲನ್ನು ಬಿಡಿಸ್ಕೊಳಕ್ಕಾಗಲ್ಲ. ಆವಾಗ ಅದು ಭಗವಂತನನ್ನು ಕಂಪ್ಲೀಟ್ ಶರಣಾಗತಿ ಆಗುತ್ತೆ. ಅಂದ್ರೆ ಅದರ ಅಹಂಕಾರ ಎಲ್ಲ ಇಳಿದು ಭಗವಂತನಿಗೆ ಶರಣಾಗತಿಯಾಗಿ ಆಗ ರಕ್ಷಿಸು ಸ್ವಾಮಿ ಅಂತ ಹೇಳ್ತದಂತೆ. ಆಗ ಗುರುಗಳು ಹೇಳ್ತಾರೆ, ಎಲ್ಲೋ ಇದ್ದ ವಿಷ್ಣು ಮೂರ್ತಿಗೆ ಈ ಆನೆ ಟೆಲಿಗ್ರಾಮ್ ಕಳಿಸಿತು. ಆಗ ಅದನ್ನು ಟೆಲಿಗ್ರಾಮ್ ಎಂದು ಓಡೋಡಿ ಬಂದ್ರು. ಟೆಲಿಗ್ರಾಮ್ ಅಂದ್ರೆ ಯಾವಾಗಲೂ ಎಮರ್ಜೆನ್ಸಿ ಅಲ್ವಾ, ಎಮರ್ಜೆನ್ಸಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಓಡೋಡಿ ಬರ್ತಾರೆ. ಅದು ಆಪತ್ತರ್ಮ. ಅಂದ್ರೆ ಏನೂ ಆಗಲ್ಲ, ನನ್ನಿಂದ ಕಂಪ್ಲೀಟ್ ಏನು ಮಾಡಕ್ ಆಗಲ್ಲ, ಕಂಪ್ಲೀಟ್ ಶರಣಾಗತಿ ಆಯ್ತು ಅದು ಆನೆ. ಆಗ ವಿಷ್ಣು ಬಂದು ಅದನ್ನು ರಕ್ಷಿಸಿದ ಅಂತ ಹೇಳ್ತಾರೆ. ಆಮೇಲೆ ದ್ರೌಪದಿದು ಎಕ್ಸಾಂಪಲ್ ಕೊಡ್ತಾರೆ. ದ್ರೌಪದಿಯ ಸೀರೆ ಅಪಹರಣ ಮಾಡಿದಾಗ ಈ ದುಶ್ಯಾಸನ ಸೀರೆ ಎಳಿತಾ ಇದ್ದಾಗ ದ್ರೌಪದಿ ಕಂಪ್ಲೀಟ್ ಶರಣಾಗತಿ ಹೊಂದಿ ಕೃಷ್ಣ ಪರಮಾತ್ಮನನ್ನು ನೀನೇ ರಕ್ಷಿಸುವಂತ ಬೇಡ್ತಾಳೆ. ಆಗ ಕೃಷ್ಣ ಬಂದು ಅವಳಿಗೆ ವಸ್ತ್ರ ಅಕ್ಷಯ ಮಾಡ್ತಾನೆ, ಸೀರೆಯನ್ನು
ಅವಳು ಎಷ್ಟು ಎಳೆದ್ರೂ ಕೂಡ ಆ ಆ ಸೀರೆ ಅಕ್ಷಯ ಆಗ್ತಾ ಹೋಗ್ತದೆ, ಬರ್ತಾ ಹೋಗ್ತದೆ. ಅದನ್ನೇ ಗುರುಗಳು ಹೇಳ್ತಾರೆ. ಅದು ಗೀತಾ ಮೇಡಮ್ ಮ್ಯೂಟ್ ಆಗಿದೆ. ಸಾರಿ, ಗಜೇಂದ್ರ ಮೋಕ್ಷ ಅದೇ ಆ ವಿಷ್ಣುವನ್ನು ಇವನು ಕೃಷ್ಣ ಪರಮಾತ್ಮ ಆ ಗಜೇಂದ್ರವನ್ನು ರಕ್ಷಿಸ್ಲಿಕ್ಕೋಸ್ಕರ ಟೆಲಿಗ್ರಾಮ್ ಕಳಿಸ್ತಾನೆ. ಅಂದ್ರೆ ಟೆಲಿಗ್ರಾಮು ಗಜೇಂದ್ರ ಕಳಿಸಿದಾಗ ಈ ಕೃಷ್ಣ ಪರಮಾತ್ಮ ಅದನ್ನೊಂದು ಆಪತ್ತು ಎಂದು, ಅಂದ್ರೆ ಟೆಲಿಗ್ರಾಮ್ ಯಾವಾಗಲೂ ಆಪತ್ತಿನ ಸಂದರ್ಭದಲ್ಲೇ ಕಳಿಸೋದು ಮೊದಲೆಲ್ಲ. ಹಾಗಾಗಿ ಅದನ್ನು ಆಪತ್ತು ಅಂತ ಹೇಳ್ಬಿಟ್ಟು ಕೃಷ್ಣ ಪರಮಾತ್ಮ ಬಂದು ಆ ಆನೆಯನ್ನು ಮೊಸಳೆಯಿಂದ ರಕ್ಷಿಸ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಸುದರ್ಶನ ಚಕ್ರದಿಂದ ಆ ಮೊಸಳೆಯನ್ನು ಸಾಯಿಸಿ ಆನೆಯನ್ನು ಕಾಪಾಡ್ತಾನೆ. ಇದೇ ಆಪತ್ ಧರ್ಮ. ಮತ್ತೆ ಈ ದ್ರೌಪದಿ ಒಂದು ಉದಾಹರಣೆ ತಗೊಳ್ತಾರೆ ಗುರುಗಳು. ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ದುಶ್ಯಾಸನನು ದ್ರೌಪದಿಯ ಸೀರೆಯನ್ನು ಇದು ಎಳಿತಾ ಇದ್ದಾಗ ಈ ತಾಯಿ ದ್ರೌಪದಿಯು ಕೃಷ್ಣನನ್ನು ಮೊರೆ ಹೋಗ್ತಾಳೆ. ಕೃಷ್ಣ ಹೇಳ್ತಾನೆ, ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಸಹಾಯ ಮಾಡ್ಲಿಕ್ಕೆ ಕೃಷ್ಣ ಏನ್ ಮಾಡ್ತಾನೆ, ಈ ವಸ್ತ್ರವನ್ನು ಅಕ್ಷಯ ಮಾಡ್ತಾ ಹೋಗ್ತಾನೆ. ಎಷ್ಟು ಎಳೆದ್ರೂ ಕೂಡ ಆ ವಸ್ತ್ರ ಬರ್ತಾ ಇರ್ತದೆ, ಆ ತರ ಮಾಡ್ತಾನೆ. ಅದೇ ಆಪತ್ ಧರ್ಮ. ಅಂದ್ರೆ ಯಾವಾಗ ನಮ್ಮಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಆಗ್ಲಿಲ್ವೋ, ಅಥವಾ ಹಂಗಂದ್ರೆ ಬೇರೆಯವರ ಸಹಾಯ ಪಡಿಕೊಳ್ಳುವ ಟೈಮಲ್ಲಿ ನಾವು ಆಪತ್ ಧರ್ಮವನ್ನು ಯೂಸ್ ಮಾಡಬಹುದು ಅಂತ ಹೇಳ್ತಾರೆ ಗುರುಗಳು. ಈ ಧರ್ಮದ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಪತಂಜಲಿ ಯಮಗಳಲ್ಲಿ ಧರ್ಮವಿದೆ, ವೈಶೇಷಿಕದಲ್ಲಿ ಧರ್ಮಕ್ಕೆ ವ್ಯಾಖ್ಯಾನ ನೀಡಲಾಗಿದೆ. ನಮಗೆಲ್ಲರಿಗೂ ತಿಳಿದಿರುವ ಈ ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಾರೆ ಗುರುಗಳು. ಈ ಧರ್ಮ ಎಂಬುದನ್ನು ಮುಂದುವರಿಸಿಕೊಂಡು ಗುರುಗಳು ಹೇಳ್ತಾರೆ, ಧರ್ಮ ಎಂದರೆ ಡ್ಯೂಟಿ ಅಥವಾ ಕರ್ತವ್ಯ. ಕರ್ತವ್ಯಕ್ಕೆ ಧರ್ಮ ಅಂತ ಹೇಳ್ತಾರೆ. ನೀನ್ ಮಾಡ್ಲೇಬೇಕಾದದ್ದು ಇದು, ಅದನ್ನು ಮಾಡುವುದಕ್ಕಾಗಿಯೇ ನೀನು ಇಲ್ಲಿ ಬಂದಿದ್ಯಾ, ನೀನು ಮಾಡಬೇಕಾದ್ದನ್ನು ಮಾಡಲೇಬೇಕು ಅಂತ ಗುರುಗಳು ನಮ್ಗೆ ಈ ಪಿರಮಿಡ್ ಮಾಸ್ಟರ್ಸ್ಗಳಿಗೆ ಎಚ್ಚರಿಸ್ತಾರೆ. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಊರೂರು ತಿರುಗಲೇಬೇಕು, ಎಲ್ಲ ಝೂಮ್ ಕ್ಲಾಸಸ್ ಮಾಡಲೇಬೇಕು. ಅವರು ಆ ಕೆಲಸವನ್ನು ವಹಿಸಿಕೊಂಡು ಬಂದಿದ್ದಾರೆ. ಅಂದ್ರೆ ಒಂದು ಕಾಂಟ್ರಾಕ್ಟ್ ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ, ಸಹಿ ಹಾಕಿ ಬಂದಿದ್ದಾರೆ. ಅಲ್ಲಿ ನಾವು ಭೂಲೋಕಕ್ಕೆ ಹೋಗ್ತೇವೆ, ಎಲ್ರೂ ಒಂದು ಸಮೂಹವಾಗಿ ಕೆಲಸ ಮಾಡ್ತೀವಿ ಎಂದು ಶಪಥ ಮಾಡ್ಕೊಂಡು ಬಂದಿದ್ದಾರೆ ಅಂತ ಗುರುಗಳು ಹೇಳ್ತಾರೆ. ಅಲ್ಲಿ ಕೇಳ್ತಾರಂತೆ, ಸರಿಯಾಗಿ ಮಾಡಿದ್ದೀಯಾ ಅಂತ ಕೇಳಿದಾಗ, ಸರಿಯಾಗಿ ಮಾಡಿದ್ದೇವೆ ಸ್ವಾಮಿ, ಅಲ್ಲಿಗೆ ಹೋಗಿ ಅದನ್ನು ಪೂರ್ಣಗೊಳಿಸು ಅಂತ ಹೇಳ್ತಾರಂತೆ ಅಲ್ಲಿಯ ಮಾಸ್ಟರ್ಸ್. ಆಗ ಮತ್ತೆ ನಮ್ಮನ್ನು ಭೂಲೋಕಕ್ಕೆ ಕಳಿಸ್ತಾರೆ. ಬಿಸಿಲಿನಲ್ಲಿ ಕಳಿಸುತ್ತಿದ್ದಾರೆ, ಮಳೆಯಲ್ಲಿ ಕಳಿಸ್ತಿದ್ದಾರೆ. ಇಲ್ಲ ಸ್ವಾಮಿ, ನಾವು ಬಿಸಿಲಿರಲಿ ಮಳೆ ಇರಲಿ ನಾವು ಎಲ್ಲ ಕಡೆ ತಿರುಗಿ ಧ್ಯಾನವಾದ ಒಂದು ಎಲ್ಲರಿಗೂ ಒಂದು ಪ್ರಚಾರವಾಗ್ಲಿ, ಆ ಧ್ಯಾನದ ಒಂದು ತಿಳುವಳಿಕೆಯನ್ನು ತಿಳಿಸ್ತೀವಿ ಅಂತ ಹೇಳಿ ಸೈನ್ ಹಾಕಿ ಬಂದಿದ್ದೀವಿ ನಾವು ಪಿರಮಿಡ್ ಮಾಸ್ಟರ್ಗಳು. ಅದೇ ನಮ್ಮ ಕರ್ತವ್ಯ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಗುರುಗಳು. ರಾಮನ ಧರ್ಮದ ಬಗ್ಗೆ ಈ ಶ್ಲೋಕ ಹೇಳಿದ್ದಾರೆ. ಅಂದ್ರೆ ಇದು ಎಲ್ರಿಗೂ ಗೊತ್ತಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರ ಶಾರ್ದೂಲ ಕರ್ತವ್ಯಂ ದೈವ ಮಾಹಿಕಂ. ಇದು ಶ್ರೀರಾಮಚಂದ್ರನ ಬಗ್ಗೆ ಇರುವ ಸ್ತೋತ್ರ. ಅಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ಶ್ರೀರಾಮಚಂದ್ರನನ್ನು ಎಬ್ಬಿಸ್ಲಿಕ್ಕೋಸ್ಕರ ಅವನನ್ನು ಪ್ರೀತಿಯಿಂದ ಎಬ್ಬಿಸ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಇದು ಕೇವಲ ನಿದ್ರೆಯಿಂದ ಎಬ್ಬಿಸುವುದಲ್ಲ, ದೈನಂದಿನ ಜೀವನದಲ್ಲಿ ಸಮಯ ಪಾಲನೆ, ಕರ್ತವ್ಯ ಪ್ರಜ್ಞೆ ಮತ್ತು ಜ್ಞಾನದ ಜಾಗೃತಿಯನ್ನು ಸೂಚಿಸುವ ಸಂದೇಶ ಅಂತ ಹೇಳ್ತಾರೆ. ನೀನು ಆ ದೈವ ಕಾರ್ಯವನ್ನು ವಹಿಸಿಕೊಂಡು ಬಂದಿದ್ದೀಯಾ, ಮಾಡು. ಆ ದೈವ ಕಾರ್ಯವನ್ನು ನಿನಗೆ ಯಾರು ಬಲವಂತವಾಗಿ ನೀಡ್ಲಿಲ್ಲ, ನೀನೇ ಕೋರ್ಕೊಂಡು ಬಂದಿದ್ಯಾ. ಅಂದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಒಂದು
ಇದನ್ನು ಹೇಳ್ತಾ ಇರೋದು, ಎಚ್ಚರಿಸ್ತಾ ಇರೋದು. ನೀನು ದೈವ ಕಾರ್ಯವನ್ನು ಮಾಡ್ಲಿಕ್ಕೆ ಬಂದಿದ್ಯಾ, ಯಾರು ಅದನ್ನು ನಿನ್ಗೆ ಬಲವಂತವಾಗಿ ನೀಡ್ಲಿಲ್ಲ, ನೀನೇ ಅದನ್ನು ವಹಿಸಿಕೊಂಡು ಬಂದಿದ್ಯಾ, ನೀನು ಕೋರಿದ್ದನ್ನೇ ನೀನು ಮಾಡ್ತಾ ಇದ್ಯಾ, ನಿನಗೆ ನೀಡಿದ್ದನ್ನು ನೀನು ಮಾಡಲೇಬೇಕು, ನೀನು ಕೋರದೆ ನಿನಗೆ ಯಾವುದನ್ನೂ ನೀಡಲಾಗಿಲ್ಲ, ನಿನ್ನ ಧರ್ಮವನ್ನು ನೀನು ನಿರ್ವಹಿಸು ಅಂತ ಹೇಳಿ ರಾಮಚಂದ್ರನಿಗೆ ಹೇಳ್ತಾರೆ. ಅಂದ್ರೆ ರಾಮಚಂದ್ರನ ಬಂದಿರೋದೇ ಈ ಶತ್ರು ಸಂಹಾರಕ್ಕಾಗಿ, ನಿನ್ನ ಕರ್ತವ್ಯವನ್ನು ನೀನು ಮಾಡ್ಬೇಕು ಅಂತ ಹೇಳಿ ಈ ವಿಶ್ವಾಮಿತ್ರ ಮಹರ್ಷಿಗಳು ಎಚ್ಚರಿಸ್ತಾ ಇರೋದಿಲ್ಲಿ. ಇನ್ನೊಂದು ಕಡೆ ಶ್ರೀಕೃಷ್ಣ ಅರ್ಜುನನಿಗೆ ಇದೆಲ್ಲ ಕೂಡ ಧರ್ಮದ ಬಗ್ಗೆ ಏನೇನ್ ಮಾಡ್ಬೇಕು, ಹಿಂದೆ ಏನ್ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಯೊಂದು ಕಡೆ ನಮ್ಗೆ ಉದಾಹರಣೆಯನ್ನು ಕೊಡುತ್ತಾ ನಮ್ಮನ್ನು ಗುರುಗಳು ಎಚ್ಚರಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದ್ ಕಡೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ತಸ್ಮಾದ್ ಯುದ್ಧ ಸ್ವಭಾರತ ಅಂತ. ಅಂದ್ರೆ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದ್ ದುಸ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ. ಅಂದ್ರೆ ಭರತ ವಂಶನಾದ ಅರ್ಜುನನೇ, ಈ ಶೋಕವನ್ನು ತೊರೆದು ನಿನ್ನ ಕರ್ತವ್ಯವನ್ನು, ನಿನ್ನ ಯುದ್ಧವನ್ನು ನೀನು ಮಾಡು ಅಂತ ಹೇಳ್ತಾರೆ. ಅಂದ್ರೆ ನೀನು ಯುದ್ಧದಲ್ಲಿ ಶತ್ರುಗಳಿಂದ ಹತನಾದರೆ ಸ್ವರ್ಗಲೋಕ ಪಡೀತೀಯ. ಸಪೋಸ್ ನಿನ್ಗೆ ಯುದ್ಧದಲ್ಲಿ ಗೆದ್ರೆ ನೀನು ಈ ಭೂಮಿಯ ಸಾಮ್ರಾಜ್ಯ ಸುಖವನ್ನು ಅನುಭವಿಸ್ತೀಯ. ಆದ್ರಿಂದ ಎರಡು ರೀತಿಯಲ್ಲಿ ಕೂಡ ನಿನಗೆ ಲಾಭವೇ. ಹೀಗಾಗಿ ಯಾವುದೇ ಸಂಶಯವಿಲ್ಲದೆ ಯುದ್ಧ ಮಾಡು, ದೃಢ ನಿಶ್ಚಯದಿಂದ ಎದ್ದು ನಿಲ್ಲು ಅಂತ ಹೇಳಿ ಕೃಷ್ಣ ಅವನ ಕರ್ತವ್ಯವನ್ನು ಅವನಿಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ ಅರ್ಜುನನಿಗೆ. ಧರ್ಮಕ್ಕಾಗಿ ಹೋರಾಡುವಾಗ, ಅಂದ್ರೆ ಈ ಧರ್ಮ ಯುದ್ಧ ಅಂದ್ರೆ ಈಗ ಎಲ್ಲಾ ಪ್ರಯತ್ನನೂ ಆಗೋಗಿದೆ, ಸಂಧಾನನೂ ಆಗೋಗಿದೆ, ಅವನು ಕೊಡಲ್ಲ ಅಂತ ಹೇಳಿದ್ಮೇಲೆ ಯುದ್ಧ ಧರ್ಮಕ್ಕಾಗಿ ಇವರು ಈಗ ಹೋರಾಡಲೇ ಬೇಕಾಗಿದೆ. ಧರ್ಮಕ್ಕಾಗಿ ಹೋರಾಡುವ ಸೋಲು ಗೆಲುವು ಅಥವಾ ಸಾವು ಬದುಕುಗಳ ಬಗ್ಗೆ ಯೋಚಿಸಿ ಕರ್ತವ್ಯದಿಂದ ನಾವು ಯಾವತ್ತೂ ಕೂಡ ಹಿಂದೆ ಸರಿಯಬಾರದು. ಗೆದ್ದರೆ ಸಾಮ್ರಾಜ್ಯ, ಸೋತು ಮಡಿದರೆ ವೀರ ಸ್ವರ್ಗ, ಎರಡು ಕೂಡ ಶ್ರೇಷ್ಠ. ಆದ್ರಿಂದ ಫಲದ ಬಗ್ಗೆ ನೀನು ಚಿಂತಿಸದೆ ನಿನ್ನ ಕ್ಷತ್ರಿಯ ಧರ್ಮ ಏನು ಅದನ್ನು ಮಾಡಲು ಸಿದ್ಧನಾಗು ಅಂತ ಕೃಷ್ಣ ಅರ್ಜುನನಿಗೆ ಅವರ ಕರ್ತವ್ಯವನ್ನು ಎಚ್ಚರಿಸ್ತಾನೆ. ಗೊಂದಲ ಮತ್ತು ಹೇಡಿತನವನ್ನು ತೊರೆದು ಧರ್ಮ ರಕ್ಷಣೆಗೆ ದೃಢ ಸಂಕಲ್ಪದೊಂದಿಗೆ ಕ್ರಿಯಾಶೀಲನಾಗುವುದೇ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಒಬ್ಬ ತಾಯಿಗೆ ಸಣ್ಣ ಮಗುವಿದ್ದಾಗ ಧ್ಯಾನ ಮಾಡುವುದು ಧರ್ಮವಲ್ಲ, ಆ ಮಗುವನ್ನು ನೋಡ್ಕೊಳ್ಳೋದು ಧರ್ಮ. ಮಗು ಬೆಳೆದ ನಂತರ ಅಥವಾ ಮಗು ಮಲಗಿದ್ದಾಗ ಧ್ಯಾನ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅದೇ ತರ ಎಲ್ಲ ಕಡೆ ಒಂದೊಂದು ಲೌಕಿಕ, ಒಂದು ಪೌರಾಣಿಕ, ಪ್ರತಿಯೊಂದನ್ನು ನಾವು ಗುರುಗಳು ನಮ್ಗೆ ಹೇಳಿ ಹೇಳಿ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಕೊಳ್ಬೋದು. ಇಲ್ಲಿ ಧರ್ಮದ ಬಗ್ಗೆ ಇನ್ನೊಂದು ಕತೆ ಹೇಳ್ತೀವಿ ನಾವು. ಇಲ್ಲಿ ಕತೆ ನೋಡ್ಬೋದು. ಮಾರ್ಕಾಂಡೇಯ ಮುನಿಗಳು ಧರ್ಮರಾಜನಿಗೆ ಹೇಳಿದ ಕತೆ ಇದು. ಕೇವಲ ತಪಸ್ಸು ಅಥವಾ ಸನ್ಯಾಸ ಮಾತ್ರ ಧರ್ಮವಲ್ಲ, ನಮ್ಮ ದೈನಂದಿನ ಕರ್ತವ್ಯಗಳನ್ನು ಕೂಡ ಶ್ರದ್ಧೆಯಿಂದ ಮಾಡುವುದು ಕೂಡ ಪರಮಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಕೌಶಿಕ ಅಂತ ಒಬ್ಬ ಮುನಿ ಇರ್ತಾನೆ. ಅವನು ಕಂಪ್ಲೀಟ್ ಸಾಧನೆ ಮಾಡಿ, ಅಂದ್ರೆ ಅಭ್ಯಾಸ ಸಕಲ ಶಾಸ್ತ್ರಗಳನ್ನು ಸಹ ಅಭ್ಯಾಸ ಮಾಡಿ ತಪಸ್ಸು ಮಾಡಲು ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ದೀರ್ಘಕಾಲ, ಮೊದ್ಲೆಲ್ಲ ಕಾಡಲ್ಲೇ ತಪಸ್ಸು ಧ್ಯಾನ, ಕಾಡಲ್ಲಿ ದೀರ್ಘಕಾಲ ತಪಸ್ಸು ಮುಗಿಸಿ ಅವನಿಗೆ ಅಪಾರವಾದ ದಿವ್ಯ ಶಕ್ತಿಗಳು ಸಹ ಲಭಿಸ್ತದೆ. ಒಂದಿನ ಅವನು ಮತ್ತು ಕೂಡ ಧ್ಯಾನ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ. ಮರದ ಕೆಳಗೆ ತಪಸ್ಸು ಮಾಡ್ತಾ ಇರುವಾಗ ಒಂದು ಕೊಕ್ಕರೆ ಅವನ ತಲೆ ಮೇಲೆ ಹಿಕ್ಕೆ ಹಾಕತ್ತೆ. ಆಗ ಅವನಿಗೆ ಎಚ್ಚರಾಗಿ ಸಿಟ್ಟು ಬರ್ತದೆ, ಯಾರು ನನ್ಗೆ ಇಲ್ಲಿ ತೊಂದರೆ ಕೊಟ್ಟಿದ್ದು ಧ್ಯಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆ ಕೊಕ್ಕರೆ ಮೇಲೆ ನೋಡಿದ್ರೆ ಕೊಕ್ಕರೆ ಇರ್ತದೆ. ಆ ಕೊಕ್ಕರೆಯನ್ನು ದೃಷ್ಟಿಯಿಂದ ನೋಡಿದಾಗ ಆ ಕೊಕ್ಕರೆ ಸುಟ್ಟು ಭಸ್ಮ ಆಗತ್ತೆ. ಅಂದ್ರೆ ಅವನ ಧ್ಯಾನ ಶಕ್ತಿ ಅಷ್ಟು ಅವನು ಒಂದು ಸಂಪಾದನೆ ಮಾಡ್ಕೊಂಡಿದ್ರು. ಇದನ್ನು ಕಂಡು ಅವನಿಗೆ, ನನ್ನ ತಪಶಕ್ತಿ, ನನ್ನ ಧ್ಯಾನ ಶಕ್ತಿ ಎಷ್ಟಿದೆ, ನನ್ನ ಕಣ್ಣೋಟದಿಂದಲೇ ಒಂದು ಹಕ್ಕಿಯನ್ನು, ಒಂದು ಜೀವವನ್ನು ನಾನು ಸುಟ್ಟು ಬಿಡಬಹುದು ಅಂತ ಹೇಳಿ ಸ್ವಲ್ಪ ಅಹಂಕಾರ ಬರುತ್ತೆ. ಹಾಗೆ ಅವನು ಭಿಕ್ಷೆ ಬೇಡ್ತಾ ಮನೆಗೆ ಹೋಗುವಾಗ ಒಂದು ಸಾಧ್ವಿ ಮನೆಗೆ ಬರ್ತಾನೆ. ಒಂದು ಗೃಹಿಣಿ ಮನೆ ಎದುರುಗಡೆ ಭಿಕ್ಷೆ ಬೇಡಕ್ ಬರ್ತಾನೆ.
ಅವಳು ಅವನನ್ನು ನೋಡಿ ಭಿಕ್ಷೆ ತರಲಿಕ್ಕೆ ಒಳಗೆ ಹೋಗ್ತಾಳೆ. ಒಳಗೆ ಹೋಗುವ ಸಂದರ್ಭದಲ್ಲಿ ಅವಳ ಪತಿ ಹೊರಗಡೆ ಕೆಲಸದಿಂದ ದಣಿವು ಆಗಿ ಅಂದ್ರೆ ತುಂಬಾ ಆಯಾಸವಾಗಿ ಮನೆ ಒಳಗಡೆ ಬರ್ತಾನೆ. ಆಗ ಅವಳು ತಕ್ಷಣವೇ ಆ ಭಿಕ್ಷಾ ಪಾತ್ರೆ ಇಟ್ಕೊಂಡಿದ್ಲು, ಅದನ್ನ ಸೈಡಿಗೆ ಇಟ್ಟು ಫಸ್ಟ್ ಅವಳ ಆಯಾಸಗೊಂಡಿದ್ದ ಪತಿಗೆ ನೀರು ಎಲ್ಲ, ಕೈ ಕಾಲು ತೊಳಿಲಿಕ್ಕೆ ನೀರು, ಕುಡಿಲಿಕ್ಕೆ ನೀರು ಎಲ್ಲ ಕೊಟ್ಟು ಉಪಚರಿಸ್ಲಿಕ್ಕೆ ಶುರು ಮಾಡ್ತಾಳೆ. ಇವನು ಹೊರಗಡೆಯಿಂದ ಕಾಯ್ತಾ ಇರ್ತಾನೆ. ಸಿಟ್ಟು ಬರ್ತಾ ಇರ್ತದೆ. ಮತ್ತೆ ಪುನಃ ಭಿಕ್ಷಾಂದೇಹಿ ಅಂತ ಹೇಳ್ತಾನೆ. ಬರ್ತೀನಿ ಅಂತ ಹೇಳ್ತಾಳೆ ಅವಳು. ಆದ್ರೆ ಇವಳದ್ದು ಇಲ್ಲಿ ಕೆಲಸ ಮುಗ್ದಿರ್ಲಿಲ್ಲ, ತನ್ನ ಪತಿಯ ಸೇವೆ ಮುಗ್ದಿರ್ಲಿಲ್ಲ. ಅವಳು ಅದನ್ನೆಲ್ಲ ಮಾಡಿ ಕಡೆಗೆ ಹೊರಗೆ ನಿಂತಿದ್ದ ಅವನಿಗೆ ಆ ಕೌಶಿಕ ಮುನಿಗೆ ಭಿಕ್ಷೆ ತಂದು ಹಾಕ್ಲಿಕ್ಕೆ ಬರ್ತಾಳೆ. ಆಗ ಆ ಕೌಶಿಕನಿಗೆ ತರ ಅಹಂಕಾರ ಮೊದ್ಲೇ ಬಂದಿದೆಯಲ್ಲ, ತಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವಳನ್ನು ನೋಡಿ ಕೌಶಿಕ ಕೆಂಪು ಮುಖ ಮಾಡ್ಕೊಂಡು, ಸಾಧ್ವಿ, ನಿನಗೆ ಮುನಿಗಳಿಗಿಂತ ನಿನ್ನ ಪತಿಯೇ ದೊಡ್ಡವನಾದನೆ ಅಂತ ಕೇಳ್ತಾಳೆ. ಆಗ ಬ್ರಾಹ್ಮಣನಿಗೆ ಕಾಯಿಸಿ ಅಪಮಾನ ಮಾಡುವ ಧೈರ್ಯವ ನಿನಗೆ? ನನ್ನ ಕೋಪದ ಶಕ್ತಿ ನಿನ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ ಅವನು. ಆಗ ಅವಳು ಹೇಳ್ತಾಳೆ, ಪತಿವ್ರತೆ ಆದ ಒಂದು ಗೃಹಿಣಿ ಹೇಳ್ತಾಳೆ, ಕೋಪಿಸಬೇಡ ಮುನಿಯೇ, ನಾನು ಕೊಕ್ಕರೆಯಲ್ಲ. ನಿನ್ನ ಕ್ರೋಧದ ದೃಷ್ಟಿ ನನ್ನ ಮೇಲೆ ನಡೆಯುವುದಿಲ್ಲ. ನಾನು ನನ್ನ ಪತಿಯ ಸೇವೆ ಮಾಡುತ್ತಿದ್ದೆ, ಅದು ನನ್ನ ಕರ್ತವ್ಯ, ಅದು ನನ್ನ ಧರ್ಮ. ನಿನಗೆ ಋಷಿ ಮುನಿಗಳೆಂದರೆ ಗೌರವವಿರಬಹುದು, ಆದರೆ ತನ್ನ ಕರ್ತವ್ಯ ನಿಷ್ಠೆಯಿಂದ ಮಾಡುವುದಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ. ನಿನಗೆ ಧರ್ಮದ ನಿಜವಾದ ಆಳ ಇನ್ನೂ ತಿಳಿದಿಲ್ಲ ಅಂತ ಹೇಳ್ತಾಳೆ. ಈ ಒಂದು ವಾಕ್ಯ ಕೇಳಿದ ಕೂಡಲೇ ಅಂದ್ರೆ ಅವಳಿಗೆ ಅಷ್ಟು ಪತಿವ್ರತೆ ಆಗಿದ್ದಾಳೆ ಅವಳು. ಅವಳಿಗೆ ಎಲ್ಲನೂ ಗೊತ್ತಿದೆ. ಈ ಮುನಿ ಕೊಕ್ಕರೆಯನ್ನು ಸಾಯಿಸಿ ಬಂದಿದ್ದು ಸಹ ಗೊತ್ತಿದೆ. ಅದಕ್ಕೆ ನೀನ್ ಕೋಪಿಸ್ಕೋಬೇಡ, ನೀನ್ ಕೊಕ್ಕರೆ ಸಾಯಿಸಿದ್ದು ನನ್ಗೆ ಗೊತ್ತಿದೆ. ನೀವು ಋಷಿ ಮುನಿಗಳು ಅಂತ ನಿನ್ಗೆ ಗೌರವ ಇರಬಹುದು, ಆದ್ರೆ ನನ್ಗೆ ನನ್ನ ಕರ್ತವ್ಯ ಮುಖ್ಯ. ನಾನು ನನ್ನ ಪತಿಯ ಸೇವೆ ಮಾಡ್ತಾ ಇದ್ದೆ, ಅದು ನನ್ನ ಧರ್ಮ. ಆದ್ರಿಂದ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದಕ್ಕಿಂತ ದೊಡ್ಡ ಧರ್ಮ ನನಗೆ ಬೇರೆ ಇಲ್ಲ ಅಂತ ಹೇಳ್ತಾಳೆ. ಆಗ ಆ ಒಂದು ಋಷಿ ಕಂಪ್ಲೀಟ್ ಶರಣಾಗತಿಯಾಗಿ ಅವಳಿಗೆ ಒಂದು ನಮಸ್ಕಾರ ಮಾಡಿ ಹೋಗ್ತಾನೆ. ಈ ಒಂದು ಕತೆ ನೋಡಿದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವ ತರ ಧರ್ಮದಿಂದ ಇರ್ಬೇಕು ಎಂಬುದನ್ನು ನಾವು ನೋಡ್ಬೋದು. ಸ್ವಧರ್ಮ ಮತ್ತು ಕರ್ತವ್ಯವೇ ಪೂಜೆ. ನಾವು ಮಾಡುವ ಕೆಲಸ ಯಾವುದೇ ಇರಲಿ, ಅದನ್ನು ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಮಾಡುವುದೇ ನಿಜವಾದ ಧರ್ಮ ಅಂತ ಹೇಳ್ತಾರೆ. ಕೋಪ ಮತ್ತೆ ಅಹಂಕಾರದ ಒಂದು ತಪಸ್ಸು, ಎಷ್ಟು ದೊಡ್ಡ ತಪಸ್ಸು ಕೂಡ ಅಥವಾ ಜ್ಞಾನ ಇದ್ರೂ ಕೂಡ ಕೋಪ ಮತ್ತು ಅಹಂಕಾರವಿದ್ರೆ ಇರುವ ಜ್ಞಾನ ಕಂಪ್ಲೀಟ್ ವೇಸ್ಟ್, ನಿರರ್ಥಕ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್ಸ್, ಒಂದು ನಾಯಿ, ಬೆಕ್ಕು, ಹಾವು ಆಗಲಿ, ಮೇಕೆ ಆಗಲಿ, ಹಸುವಾಗಲಿ, ಜೀವಂತ, ಈ ಹಿಂಸೆ ಬಗ್ಗೆ ಹೇಳ್ತಾ ಇರ್ತಾರೆ ಗುರುಗಳೀಗ. ಜೀವಂತ ಇದ್ದಾಗ ಅದನ್ನು ಕೊಂದು ತಿನ್ಬೇಡ. ಅದು ಸತ್ತ ನಂತರ ಬೇಕಿದ್ರೆ ತಿನ್ನು, ನೋ ಪ್ರಾಬ್ಲಮ್. ಅದು ಜೀವಂತ ಇದ್ದಾಗ ನೀನು ಅದನ್ನು ಕೊಲ್ಬೇಡ, ಸತ್ರೆ ಅದನ್ನು ತಿನ್ನು, ನೋ ಪ್ರಾಬ್ಲಮ್. ಅಲ್ಲಿ ಒಂದು ಹಸು ಸತ್ತು ಬಿದ್ದಿದ್ರೆ ಹೋಗಿ ಅದನ್ನು ತಿನ್ನು, ಬಾಯಿಂದ ಕಡಿದು ತಿನ್ನು. ನೀನು ಹುಚ್ಚ ಅನ್ಬಹುದಷ್ಟೇ ಹೊರತು ಧರ್ಮಾಂಧ ಅಂತ ಹೇಳಲ್ಲ. ಯಾಕಂದ್ರೆ ಜೀವಂತ ಹಸುವನ್ನು ನೀನು ಸಾಯಿಸ್ಲಿಲ್ಲ, ನೀನು ತಿಂತಾ ಇರೋದು ಸತ್ತ ಹಸುವನ್ನು. ಜೀವಂತ ಹಸುವನ್ನು ಕೊಂದು ತಿಂದ್ರೆ ನೀನು ಧರ್ಮಾಂಧ. ಸತ್ತು ಹೋದದನ್ನು ತಿಂದರೆ ಅಲ್ಲಿ ಧರ್ಮಾಂಧತೆ ಏನಿದೆ? ಅದು ಆ ಸತ್ತು ಹೋದ ಹಸುವಿನಲ್ಲಿ ಆತ್ಮ ಇಲ್ಲ, ಬರೀ ಶರೀರ, ಭೌತಿಕ ದೇಹ ಮಾತ್ರ ಇರುವುದು. ಅಂದ್ರೆ ನಿಸರ್ಗ ಸಹಜವಾಗಿಯೇ ಸತ್ತ ಹಸು ಅಥವಾ ಮೇಕೆಯನ್ನು ಬೇಕಾದ್ರೆ ತಿನ್ನು, ಅದರಿಂದ ಏನೂ ಅಭ್ಯಂತರವಿಲ್ಲ. ಅದನ್ನು ನಿನ್ನ ಕತ್ತಿಯಿಂದ ಕೊಂದು ತಿನ್ನಬೇಡ ಅಷ್ಟೇ. ಅಂದ್ರೆ ಅದನ್ನು ಸಾಯಿಸಿ ತಿನ್ಬೇಡ, ಸತ್ತದ್ದನ್ನು ಬೇಕಾದ್ರೆ ತಿನ್ನು ಅಂತ ಹೇಳ್ತಾರೆ. ಅಲ್ಲೇ ಆ ಒಂದು ಹಿಂಸೆ ಬೇಡ, ಅಹಿಂಸಾ ಪರಮೋ ಧರ್ಮ, ಹಿಂಸಾ ಚೋಡೋ ಅಂತ ಹೇಳ್ತಾರೆ ಗುರುಗಳು. ಪಿರಮಿಡ್ ಮಾಸ್ಟರ್ಗಳು ಏಕೆ ಬಂದಿದ್ದಾರೆ, ಏಕೆ ಹುಟ್ಟಿದ್ದಾರೆ ಅಂದ್ರೆ ಈ ಹಿಂಸೆಯಿಂದ ಕೂಡಿದ ಭೂಮಿಯನ್ನು ಅಹಿಂಸಾಯುತವಾಗಿ ಪರಿವರ್ತಿಸಲು ಬಂದಿದ್ದಾರೆ, ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಲು ಬಂದಿದ್ದಾರೆ ಅಂತ ಹೇಳ್ತಾರೆ ಗುರುಗಳು. ಮತ್ತೊಂದು ಶ್ಲೋಕ ತಗೊಳ್ತಾರೆ ಭಗವದ್ಗೀತೆದು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ.
ಯದಾ ಯದಾ ಹಿ ಧರ್ಮಸ್ಯ, ಎಲೆ ಭರತ ವಂಶನಾದ ಅರ್ಜುನನೇ, ಯಾವಾಗ ಧರ್ಮಕ್ಕೆ ಕುಂದು ಉಂಟಾಗುತ್ತದೆಯೋ ಮತ್ತು ಆ ಅಧರ್ಮವು ತಲೆ ಎತ್ತಿ ವಿಜೃಂಭಿಸುತ್ತಿದೆಯೋ, ಆ ಸಂದರ್ಭಗಳಲ್ಲಿ ನಾನು ನನ್ನನ್ನು ಸ್ವತಃ ಸೃಷ್ಟಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುವ ಇದು. ಯಾವ ಟೈಮಲ್ಲಿ ಅಧರ್ಮ ತಾಂಡವವಾಡ್ತದೋ ಆ ಟೈಮಲ್ಲಿ ನಾನು ಮತ್ತೆ ಅವತಾರವೆತ್ತಿ ಬರ್ತೇನೆ. ಎಲ್ಲಿ ಅಧರ್ಮ ಹೆಚ್ಚಾಗುತ್ತದೆಯೋ, ಅಧರ್ಮ ಕ್ಷೀಣಿಸುತ್ತದೆಯೋ, ಅಲ್ಲೆಲ್ಲ ನನ್ನನ್ನು ನಾನು ಪ್ರಕಟಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಏನದು ಅಧರ್ಮ? ಅಧರ್ಮ ಅಂದ್ರೆ ಹಿಂಸೆ. ಹಿಂಸೆಯೇ ಅಧರ್ಮ. ಹಿಂಸೆ ಹೆಚ್ಚಾದಾಗ ಅಹಿಂಸಾವಾದಿಗಳು ಮತ್ತು ಅಸುರರು ಹುಟ್ಟಿಕೊಳ್ಳುತ್ತಾರೆ. ಅಸುರರು ಈಗ ಹಿಂಸೆ ಹೆಚ್ಚಾದ ಅಂದ್ರೆ ಹಿಂಸೆ ಹೆಚ್ಚಾಗಿದೆ ಅಂದ್ರೆ ಏನರ್ಥ? ಇಲ್ಲಿ ಅಸುರರು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಅದೇ ಹಿಂಸೆ ಹೆಚ್ಚಾದಾಗ ಅಹಿಂಸಾವಾದಿಗಳು ಹುಟ್ಟಿಕೊಳ್ಳುತ್ತಾರೆ, ಅಸುರರು ಹೆಚ್ಚಾದಾಗ ಸುರರು ಹುಟ್ಟಿಕೊಳ್ಳುತ್ತಾರೆ, ಅಜ್ಞಾನ ಹೆಚ್ಚಾದಾಗ ಜ್ಞಾನಿಗಳು ಹುಟ್ಟಿಕೊಳ್ಳುತ್ತಾರೆ. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಮಹಾಜ್ಞಾನಿಗಳು, ಎಷ್ಟೋ ಜನ್ಮಗಳಲ್ಲಿ ಸಾಧನೆ ಮಾಡಿದವರು. ಭೂಮಿಯನ್ನು ರಕ್ಷಿಸುವುದು ಅವರ ಆದ್ಯ ಕರ್ತವ್ಯ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಇಲ್ಲಿಗೆ ನಾನು ಇವತ್ತಿನ ಒಂದು ಧರ್ಮದ ಬಗ್ಗೆ ಗುರುಗಳು ಹೇಳಿದ ವ್ಯಾಖ್ಯಾನಗಳನ್ನು ಮುಗಿಸ್ತೀನಿ. ನಾಳೆ ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಅವಕಾಶ ನೀಡಿದ ವೇದಿಕೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು.